ನಮಸ್ಕಾರ. ನಮ್ಮ ಇಂದಿನ ವಿಷಯ ರೋಬೋಟ್ಗಳಿಗೆ ಪ್ರಜ್ಞೆ ಉಂಟಾಗಬಹುದು ಅನ್ನೋದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತಾಗಿ ಪ್ರತಿ ಕ್ಷಣವೂ ಸುದ್ದಿಗಳು ಹೊರಬರ್ತಲೇ ಇದ್ದಾವೆ. ಹೊಸ ಹೊಸ ಸುದ್ದಿಗಳು ಹೊರಬರ್ತಲೇ ಇದ್ದಾವೆ. ಕೃತಕ ಬುದ್ಧಿಮತ್ತೆ ಮನುಷ್ಯನ ಸನಿಹ ಭವಿಷ್ಯದಲ್ಲಿ ತಕ್ಷಣ ಮತ್ತು ದೂರಗಾಮಿಯಾಗಿ ಯಾವ ಪರಿಣಾಮಗಳನ್ನ ಉಂಟು ಮಾಡಬಹುದು ಅನ್ನೋದ್ರ ಬಗ್ಗೆ ವೈಜ್ಞಾನಿಕ ಮತ್ತು ತಾತ್ವಿಕ ವಲಯಗಳಲ್ಲಿ ಬಿಸಿ ಬಿಸಿ ಚರ್ಚೆಗಳು ಸಾಗ್ತಾ ಇದ್ದಾವೆ. ಗೂಗಲ್ ಇಂಜಿನಿಯರಿಂಗ್ ವಿಭಾಗದ ನಿರ್ದೇಶಕ ರೇ ಕುರ್ಚ್ಬಿಲ್ಲು 2030 ವೇಳೆಗೆ ಕೃತಕ ಬುದ್ಧಿಮತ್ತೆ ಮನುಷ್ಯರಿಗೆ ಸರಿಸಮಾನವಾದಂತಹ ಬುದ್ಧಿಮತ್ತೆಯನ್ನು ಹೊಂದಿರ್ತದೆ ಅಂತ ಹೇಳ್ತಾರೆ. ಆಗ ಅದು ಎಲ್ಲ ಬಗೆಯ ಟ್ಯೂರಿಂಗ್ ಪರೀಕ್ಷೆಗಳಲ್ಲಿ ತೇರ್ಗಡೆ ಆಗುತ್ತೆ. ಟ್ಯೂರಿಂಗ್ ಪರೀಕ್ಷೆ ಅಂದ್ರೆ ಏನು ಅಂತ ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅದರ ಪ್ರತಿಕ್ರಿಯೆ ಮನುಷ್ಯರಿಗೆ ಸಮನಾಗಿರುತ್ತೆ ಅಂತ ಆತ ವಾದ ಮಾಡ್ತಾನೆ. ಹಾಗೆಯೇ ಆತ ಇನ್ನೂ ಮುಂದುವರೆದು 2045 ವೇಳೆಗೆ ಕೃತಕ ಬುದ್ಧಿಮತ್ತೆ ಯಾವುದೇ ಮನುಷ್ಯರಿಗಿಂತಲೂ ಹೆಚ್ಚು ಜಾಣದ್ದಾಗಿರುತ್ತೆ ಅಂತ ವಾದ ಮಾಡ್ತಾನೆ. ಸಾಫ್ಟ್ ಬ್ಯಾಂಕಿನ ಮುಖ್ಯ ಆಡಳಿತಾಧಿಕಾರಿ 2047 ವೇಳೆಗೆ ಕೃತಕ ಬುದ್ಧಿಮತ್ತೆಯ ಶ್ರೇಷ್ಠತೆ ಈಗಿನಕ್ಕಿಂತಲೂ 10,000 ಪಟ್ಟು ಹೆಚ್ಚಿರ್ತದೆ ಅಂತ ಅಂದಾಜು ಮಾಡಿದ್ದಾರೆ. ಕೃತಕ ಬುದ್ಧಿಮತ್ತೆಯಲ್ಲಿ ಭಾರಿ ಮುನ್ನಡೆ ಇದ್ರೂ ಕೂಡ ಅದು ಎಂದೆಂದಿಗೂ ಮನುಷ್ಯನನ್ನ ಕೆಲವು ಸಂಗತಿಗಳಲ್ಲಿ ಮೀರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಭಾವಿಸ್ತಾರೆ. ಅದಕ್ಕಾಗಿ ಅವರು ಕುರ್ಟ್ ಗೋಡೆಲ್ ಅವರ ಅಪೂರ್ಣತೆಯ ಪ್ರಮೇಯದ ಹತ್ರ ಬೆರಳನ್ನ ತೋರಿಸ್ತಾರೆ. ಈ ಪ್ರಮೇಯ ಹಾಗೂ ಕುರ್ಟ್ ಗೋಡೆಲ್ ಕುರಿತಾಗಿ ನಾವು ಹಿಂದೆ ಮಾಡಿರುವ ವಿಡಿಯೋಗಳನ್ನ ಆಸಕ್ತಿ ನೋಡಬಹುದು. ಅದನ್ನ ಅವುಗಳ ಕೊಂಡಿಯನ್ನ ನಾವು ವಿವರಣೆಯಲ್ಲಿ ಕೊಟ್ಟಿದ್ದೇವೆ. ಕುರ್ಟ್ ಗೋಡೆಲ್ ಅಪರಿಪೂರ್ಣತೆಯ ಪ್ರಮೇಯದ ಪ್ರಕಾರ ಗಣಕ ಅಥವಾ ಕೃತಕ ಬುದ್ಧಿಮತ್ತೆ ನಾಮರೂಪಿ ವ್ಯವಸ್ಥೆಯಿಂದ ಅಂದ್ರೆ ಫಾರ್ಮಲ್ ಸಿಸ್ಟಮ್ಸ್ ಇಂದ ಕಟ್ಟಲ್ಪಟ್ಟಿರ್ತದೆ. ಮನುಷ್ಯರಿಗೆ ಗೊತ್ತಿರುವ ಅತ್ಯಂತ ಪ್ರಬಲವಾದ ನಾಮರೂಪೀಯ ವ್ಯವಸ್ಥೆ ಅಂದ್ರೆ ಗಣಿತ. ಗಣಕಗಳು ಮತ್ತು ಕೃತಕ ಬುದ್ಧಿಮತ್ತೆ ಗಣಿತದ ನಾಮರೂಪಿ ವ್ಯವಸ್ಥೆಯ ಮೇಲೆ ಕಟ್ಟಲ್ಪಟ್ಟಿರ್ತವೆ. ನಾಮರೂಪೀಯ ವ್ಯವಸ್ಥೆಯ ಮೂಲಕ ತೀರ್ಮಾನ ಮಾಡೋದಕ್ಕೆ ಸಾಧ್ಯವಾಗದ ಆದರೆ ಮನುಷ್ಯರಿಗೆ ಉತ್ತರ ತಿಳಿದಿರುವ ಹಲವು ಹೇಳಿಕೆಗಳಿದ್ದಾವೆ. ಇವುಗಳು ಗಣಿತದ ಹೇಳಿಕೆಗಳು ಕೂಡ ಹೌದು. ಉದಾಹರಣೆಗೆ, ನಾನೊಬ್ಬ ಸುಳ್ಳ ಎನ್ನುವ ಹೇಳಿಕೆಯನ್ನ ಗಣಿತ ರೂಪಕ್ಕೆ ಬದಲಾಯಿಸಬಹುದು. ಇಂತಹ ಹೇಳಿಕೆಗಳಿಗೆ ಯಾವುದೇ ಕೃತಕ ಬುದ್ಧಿಮತ್ತೆ ಉತ್ತರವನ್ನ ನೀಡೋದಕ್ಕೆ ಸಾಧ್ಯ ಅನ್ನೋದು ಈ ವಾದದ ತಿರುಳು. ಈ ವಾದವನ್ನು ಬಳಸಿಕೊಂಡು ರೋಜರ್ ಪೆನ್ರೋಸ್ ದ ಎಂಪರರ್ಸ್ ನ್ಯೂ ಮೈಂಡ್ ಮತ್ತೆ ಶಾಡೋಸ್ ಆಫ್ ದಿ ಮೈಂಡ್ ಎನ್ನುವ 2 ಪುಸ್ತಕಗಳನ್ನ ಬರೆದಿದ್ದಾರೆ. ಗಣಿತದ ಸತ್ಯಗಳನ್ನು ಹುಡುಕುವ ನಿಟ್ಟಿನಲ್ಲಿ ಕೃತಕ ಬುದ್ಧಿಮತ್ತೆ ಎಂದಿಗೂ ಮನುಷ್ಯರನ್ನ ಮೀರಿಸಲಾರದು. ಯಾಕೆಂದ್ರೆ ಮನುಷ್ಯರು ಸತ್ಯವನ್ನ ಕಾಣಬಲ್ಲರು. ಅಂತಹ ಸತ್ಯವನ್ನು ಕಾಣುವ ಸಾಮರ್ಥ್ಯ ಗಣಕ ಮತ್ತು ಕೃತಕ ಬುದ್ಧಿಮತ್ತೆಗೆ ರೋಬೋಟ್ಗಳಿಗೆ ಇಲ್ಲ ಅಂತ ಅವರು ವಾದ ಮಾಡ್ತಾರೆ. ಆ ಮೂಲಕ ಅವರು ಕೃತಕ ಬುದ್ಧಿಮತ್ತೆಗೆ ಎಂದಿಗೂ ಮನುಷ್ಯರನ್ನು ಮೀರಿಸೋದಕ್ಕೆ ಆಗೋದಿಲ್ಲ ಅಂತ ಒಂದು ಗಟ್ಟಿಯಾಗಿ ತಮ್ಮ ವಾದವನ್ನ ಮಂಡಿಸ್ತಾರೆ. ಪೆನ್ರೋಸ್ ವಾದ ಮನುಷ್ಯರಿಗೆ, ಗಣಿತಜ್ಞರಿಗೆ ಯಂತ್ರಗಳಿಗೆ ಇಲ್ಲದ ಒಂದು ಆಂತರಿಕ ಪ್ರತಿಭೆಯ ಪ್ರಜ್ಞೆ ಇರ್ತದೆ ಅನ್ನುವ ಅರ್ಥವನ್ನ ಕೊಡುತ್ತೆ. ಇದನ್ನು ಒಪ್ಪದ ಇತರರು ತರ್ಕ ಮತ್ತು ತಾತ್ವಿಕವಾದಿಗಳು ಆಂತರಿಕ ಪ್ರತಿಭೆಯಿಂದ ಒಂದು ಸಮಸ್ಯೆಯನ್ನ ನಾವು ಬಗೆಹರಿಸಿದ್ವು ಅಂದ್ರೆ ಅದನ್ನ ಹೇಗೆ ಬಗೆಹರಿಸಿದ್ವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತಲೇ ಅರ್ಥ. ಯಾವುದು ನಮ್ಗೆ ಗೊತ್ತಿಲ್ವೋ ಅದು ಅರಿವಲ್ಲ ಅಂತ ವಾದ ಮಾಡ್ತಾರೆ ಮತ್ತು ಆ ಬಗ್ಗೆ ನಮ್ಮ ಗಮನವನ್ನು ಕೂಡ ಸೆಳೀತಾರೆ. ನಮ್ಮ ಮೆದುಳಲ್ಲಿ ನಡೆಯುವ ಕೆಲವು ಕ್ವಾಂಟಮ್ ಮಟ್ಟದ ಚಟುವಟಿಕೆಗಳಿಂದ ಕೃತಕ ಬುದ್ಧಿಗಿಂತಲೂ ಬೇರೆಯದೇ ಆದ ಸತ್ಯವನ್ನ ಕಾಣುವ ಸಾಮರ್ಥ್ಯ ಮನುಷ್ಯನಿಗೆ ಬಂದಿದೆ ಅನ್ನೋದು ಅವರ ವಾದ. ಇದಕ್ಕೆ ವಿರುದ್ಧವಾಗಿ ಮನುಷ್ಯನ ಪ್ರತಿಭೆ ತರ್ಕವನ್ನ ಮೀರಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಒದಗಿಸೋದಿಲ್ಲ. ಆದ್ರಿಂದ ಕೃತಕ ಬುದ್ಧಿಮತ್ತೆಯನ್ನ ಮೀರಿದ ಒಂದು ಸತ್ಯವನ್ನು ಕಾಣುವ ಸಾಮರ್ಥ್ಯ ಮನುಷ್ಯರ ಪ್ರತಿಭೆಗೆ ಇದೆ ಎನ್ನದೇ ತಪ್ಪು ಅಂತ ಅದರ ಎದುರು ಬಂದವರು ವಾದಿಸ್ತಾರೆ. ಹೊಸ ಬಗೆಯ ಗಣಿತವನ್ನು ಪರಿಚಯಿಸಿದ ಎಲ್ಲ ಗಣಿತಜ್ಞರು ಹಳೆಯ ಗಣಿತವನ್ನು ಅರಿತುಕೊಂಡು ನಾನಾ ವಿಧವಾಗಿ ತಾರ್ಕಿಕವಾಗಿ ಗಣಿತದ ಮಾದರಿಯಲ್ಲಿ ಚಿಂತಿಸಿ ತಾವು ಹೊಸ ಪ್ರಮೇಯಗಳನ್ನ ಪಡೆದಾಗ ಹೇಳ್ತಾರೆ. ಹಾಗೆ ಪಡಿತಿರ್ಬೇಕಾದ್ರೆ ಅವರು ಪ್ರಯತ್ನಗಳನ್ನು ಮತ್ತು ತಿದ್ದುಪಡಿಗಳನ್ನು ಮಾಡಿದ್ದೇವೆ ಅಂತ ಹೇಳಿರೋದನ್ನು ಕೂಡ ಅವರು ಎತ್ತಿ ತೋರಿಸ್ತಾರೆ. ಕೃತಕ ಬುದ್ಧಿಮತ್ತೆಗೆ, ಯಂತ್ರ ಮಾನವರಿಗೆ, ರೋಬೋಟ್ಗಳಿಗೆ ಪ್ರಜ್ಞೆ ಉಂಟಾಗ್ತಿದೆ ಅಂದಾಗ ಬಹಳಷ್ಟು ಜನ ಗಲಿಬಿಲಿಗೊಳ್ತಾರೆ, ಕಳವಳಗೊಳ್ತಾರೆ. ಇನ್ನು ಕೆಲವರು ಯಂತ್ರ ಮಾನವರಿಗೆ ಕೃತಕ ಬುದ್ಧಿಮತ್ತೆಗೆ ಪ್ರಜ್ಞೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇವರು ಪ್ರಜ್ಞೆ ಅಂದ್ರೆ ಏನು ಅಂತ ಖಚಿತವಾಗಿ ತಿಳಿಸೋದಿಲ್ಲ. ಪ್ರಜ್ಞೆ ಅಂದ್ರೆ ಸುತ್ತಲಿನ ಪರಿಸರ ಮತ್ತು ಅದರಿಂದ ಪ್ರಭಾವಕ್ಕೆ ಒಳಗಾಗ್ತಿರೋದನ್ನ ತಿಳಿಯುವ ಮೆದುಳಿನ ಚಟುವಟಿಕೆ ಅಂತ ನಾವು ಹೇಳ್ಬೋದು. ಹಾಗೆಯೇ ತನ್ನ ಮತ್ತು ತನ್ನ ಪರಿಸರದ ಚಟುವಟಿಕೆಯನ್ನು ತಿಳಿದು ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡಬಲ್ಲ, ಎಸಗಬಲ್ಲ ಎಲ್ಲವೂ ಪ್ರಜ್ಞೆಯುಳ್ಳದನ್ನುವ ವಾದ ಕೂಡ ಇದೆ. ಸದ್ಯಕ್ಕೆ ಈಗಿರುವ ಯಾವ ಕೃತಕ ಬುದ್ಧಿಮತ್ತೆ ಯಂತ್ರ ಮಾನವರು, ರೋಬೋಟ್ಗಳು ತಾವು ಪರಿಸರವನ್ನ ಬೇರ್ಪಡಿಸಿ ಮತ್ತು ಒಟ್ಟಾಗಿಸಿ ನೋಡುವ ಸಾಮರ್ಥ್ಯವನ್ನ ಹೊಂದಿಲ್ಲ. ಆದ್ರೆ ಆ ಸಾಮರ್ಥ್ಯ ಮುಂದಿನ ದಿನಗಳಲ್ಲಿ ದಕ್ಕೋದಿಲ್ಲ ಅಂತ ಕೂಡ ನಾವು ಹೇಳಕ್ಕಾಗೋದಿಲ್ಲ. ಆದ್ರಿಂದ ಯಂತ್ರಗಳಿಗೆ ಪ್ರಜ್ಞೆ ಇದೆಯೇ ಇಲ್ಲವೇ ಅನ್ನೋ ಪ್ರಶ್ನೆಗೆ ಮೊದಲು ಪ್ರಜ್ಞೆ ಅಂದ್ರೆ ಏನು ಅನ್ನೋದಕ್ಕೆ ನಾವು ಸ್ಪಷ್ಟವಾದ ಉತ್ತರವನ್ನ ಹುಡುಕ್ಬೇಕಾಗುತ್ತೆ. ಮನುಷ್ಯರು ಮಾಡಬಲ್ಲ, ಮನುಷ್ಯರಂತೆಯೇ ಪರಿಸರಕ್ಕೆ ತಕ್ಕಂತೆ ಪ್ರತಿಕ್ರಿಯೆಯನ್ನ ಕೊಡಬಲ್ಲ, ಆ ಮೂಲಕ ಹೊಸತನ್ನ ಕಲಿತು ಅರಿವಿನ ಪಟ್ಟಿಗೆ ಸೇರಿಸಿಕೊಳ್ಳಬಲ್ಲ ಎಲ್ಲವುದನ್ನ ನಾವು
ಪ್ರಜ್ಞೆ ಅಂತ ಕರೆಯೋದಾದ್ರೆ ಯಂತ್ರ ಮಾನವರಿಗೆ ರೋಬೋಟ್ಗಳಿಗೂ ಕೂಡ ಮುಂದಿನ ದಿನ ಪ್ರಜ್ಞೆ ಉಂಟಾಗ್ತದೆ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಭಾಸವಾಗುತ್ತೆ. ಮುಂದಿನ ದಿನಗಳಲ್ಲಿ ನಾವು ಆಧುನಿಕ ವಿಜ್ಞಾನ, ಆಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ತಾತ್ವಿಕ ಮತ್ತು ತಾರ್ಕಿಕ ಸಂಗತಿಗಳ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.